ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಮನೇಲೆ ಯಾವ ಥರ ಹೆಲ್ದಿಯಾಗಿ ವೆಯ್ಟ್ ಗೇನ್ ಆದೆ ಅಂತ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಏನೇನು ಟಿಪ್ಸ್ ಫಾಲೋ ಮಾಡಿದೆ ಅಂತ ಕೂಡ ಶೇರ್ ಮಾಡ್ಕೊಳ್ತೀನಿ. ನಾನು ಎವ್ರಿಡೇ ರಾತ್ರಿ ಈ ಥರ ಒಣ ದ್ರಾಕ್ಷಿನ ನೀರಲ್ಲಿ ನೆನೆಸಿ ಬೆಳಗ್ಗೆ ತಿಂತೀನಿ. ಈ ಥರ ನೀರಲ್ಲಿ ನೆನೆಸಿ ಬೆಳಗ್ಗೆ ದ್ರಾಕ್ಷಿ ತಿನ್ನೋದ್ರಿಂದ ನಮಗೆ ವೆಯ್ಟ್ ಗೇನ್ಗೆ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ವೆಯ್ಟ್ ಗೇನ್ ಆಗೋದಕ್ಕೆ ಮೇಯ್ನು ನಾವು ಸ್ವಲ್ಪ ಕ್ಯಾಲೋರೀಸ್ನ ಜಾಸ್ತಿ ತಗೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಬೇಕು. ನೀವು ಸ್ವಲ್ಪ ಒಂದು ಬೌಲಷ್ಟು ರೈಸ್ ತಿಂತಾಯಿದ್ರೆ ನೀವು ಸ್ವಲ್ಪ ಕ್ವಾಂಟಿಟಿನ ಎವ್ರಿಡೇ ಸ್ವಲ್ಪ ಜಾಸ್ತಿ ಮಾಡ್ತಾ ಹೋಗಿ. ಅದರಿಂದ ನಮಗೆ ಕ್ಯಾಲೋರೀಸ್ ಇಂಟೇಕ್ ಜಾಸ್ತಿ ಆಗೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ ವೆಯ್ಟ್ ಗೇನ್ ಆಗೋದಕ್ಕೆ. ನಾವು ಎಷ್ಟು ತಿಂತಿರ್ತೀವೋ ಅದಕ್ಕಿಂತ ಸ್ವಲ್ಪ ಜಾಸ್ತಿನ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಮತ್ತು ನಾವು ಜಂಕ್ ಫುಡ್ ತೊಗೊಳ್ಬಾರ್ದು. ನಾವು ಕಂಪ್ಲೀಟಾಗಿ ಜಂಕ್ ಫುಡ್ನ ಸ್ಟಾಪ್ ಮಾಡಬೇಕು. ನಿಮ್ಗೆ ಅನಿಸ್ಬೋದು, ಇಲ್ಲ ಯಾರಾದರೂ ಸಜೆಸ್ಟ್ ಮಾಡಿರ್ತಾರೆ ಪಿಜ್ಜಾ ತಿನ್ನೋದ್ರಿಂದ, ಚೀಸ್ ಪಿಜ್ಜಾ ತಿನ್ನೋದ್ರಿಂದ ಎಲ್ಲ ನಾವು ವೆಯ್ಟ್ ಗೇನ್ ಬೇಗ ಆಗ್ಬೋದು ಅಂತ. ಬಟ್ ವೆಯ್ಟ್ ಗೇನ್ ಆಗುತ್ತೆ, ಅದರಿಂದ ಅನ್ಹೆಲ್ದಿಯಾಗಿ ವೆಯ್ಟ್ ಗೇನ್ ಆಗ್ತೀವಿ. ಹೆಲ್ದಿಯಾಗಿ ವೆಯ್ಟ್ ಗೇನ್ ಮಾಡೋಕ್ಕಾಗೋದಿಲ್ಲ. ಅದರಿಂದ ನಿಮಗೆ ಸ್ಕಿನ್ ಇಶ್ಯೂಸ್ ಕೂಡ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಜಂಕ್ ಫುಡ್ನ ಕಂಪ್ಲೀಟಾಗಿ ಸ್ಟಾಪ್ ಮಾಡಬೇಕು. ಎವ್ರಿಡೇ ನಿಮ್ಮ ಡಯಟಲ್ಲಿ ಯಾವುದಾದ್ರೂ ಒಂದು ಸ್ಮೂದಿನ ಇನ್ಕ್ಲೂಡ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಬನಾನಾ ಮಿಲ್ಕ್ ಶೇಕ್ ರೆಸಿಪಿನ ನನ್ನ ಚಾನಲಲ್ಲಿ ಶೇರ್ ಮಾಡಿದ್ದೀನಿ. ಅದರಿಂದ ವೆಯ್ಟ್ ಗೇನ್ಗೆ ತುಂಬ ಹೆಲ್ಪ್ ಆಗುತ್ತೆ. ಅದು ಯಾವ ಥರ ಮಾಡೋದು, ಅದರಿಂದ ಏನೇನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಬೇಕು ಎಲ್ಲನೂ ನಾನು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಯಾರ್ಯಾರು ನೋಡಿಲ್ಲ ಒಂದ್ಸಲ ನಾನು ಚೆಕ್ ಮಾಡಿ. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಹಾಕಿರ್ತೀನಿ. ನೀವು ಈ ಬನಾನಾ ಮಿಲ್ಕ್ ಶೇಕ್ ಕುಡಿಯೋದ್ರಿಂದ ನಿಮಗೆ ಬೇಗ ವೆಯ್ಟ್ ಗೇನಲ್ಲಿ ಚೇಂಜಸ್ ಗೊತ್ತಾಗುತ್ತೆ. ಈ ಮಿಲ್ಕ್ ಶೇಕ್ನ ನಾವು ಬೆಳಗ್ಗೆ ಬ್ರೇಕ್ಫಾಸ್ಟ್ ಆದಮೇಲೆ ಇಲ್ಲ ಮಧ್ಯಾಹ್ನ ಲಂಚ್ ಆದಮೇಲೆ 1 ಅವರ್ 1.5 ಅವರ್ ಗ್ಯಾಪ್ ಕೊಟ್ಟು ಕುಡಿಬೇಕು. ನಿಮಗೆ ಬೆಳಗ್ಗೆ ಆದರೆ ಬೆಳಗ್ಗೆ, ಇಲ್ಲ ಮಧ್ಯಾಹ್ನ ಆದರೆ ಮಧ್ಯಾಹ್ನ, ಯಾವಾಗಾದರೂ ಒಂದು ಟೈಮ್ ನೀವು ಇದನ್ನು ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ನಿಮಗೆ ಆದಷ್ಟು ಬೇಗ ಬಾಡಿ ವೆಯ್ಟಲ್ಲಿ ಚೇಂಜಸ್ ಗೊತ್ತಾಗುತ್ತೆ. ನಾನು ಕೂಡ ಇದನ್ನು ಎವ್ರಿಡೇ ನಾನು ಬನಾನಾ ಮಿಲ್ಕ್ ಶೇಕ್ ಕುಡಿತೀನಿ. ಅದರಿಂದನೇ ನನಗೆ ನನ್ನ ಬಾಡಿ ವೆಯ್ಟ್ ಗೇನ್ ಆಗೋದಕ್ಕೆ ಹೆಲ್ಪ್ ಆಯಿತು. ಇದ್ರ ಜೊತೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡುವಾಗ, ರಾತ್ರಿ ಡಿನ್ನರ್ ಮಾಡುವಾಗ ಒಂದು ಬಾಯ್ಲ್ಡ್ ಎಗ್ ತಿನ್ನಬೇಕು. ದಿನಕ್ಕೆ 2 ಎಗ್ಗು, ಬೆಳಗ್ಗೆ 1 ರಾತ್ರಿ 1. ಅಕಸ್ಮಾತ್ ಎಗ್ಸ್ ತಿನ್ನಲ್ಲ, ಕಂಪ್ಲೀಟ್ ವೆಜಿಟೇರಿಯನ್ಸ್ ಅಂತಂದರೆ ಪನ್ನೀರ್ ತಿನ್ಬೋದು, ಸೋಯಾ ಚಂಕ್ಸ್ ತಿನ್ಬೋದು. ಅದರಲ್ಲೂ ಕೂಡ ಎಗ್ಸಲ್ಲಿ ಎಷ್ಟು ಪ್ರೋಟೀನ್ಸ್ ಇರುತ್ತೋ ಅದರಲ್ಲೂ ಅಷ್ಟೇ ಇರುತ್ತೆ. ನೀವು ಜಾಸ್ತಿ ಮಧ್ಯಾಹ್ನ ಲಂಚ್ಗೆ ಕರ್ಡ್ ತಿನ್ನಿ, ಏಕೆಂದರೆ ನೈಟ್ ಕರ್ಡ್ ತಿನ್ನಬಾರ್ದು. ಅದಕ್ಕೋಸ್ಕರ ಮಧ್ಯಾಹ್ನ ಲಂಚ್ ಮಾಡುವಾಗ ಕರ್ಡ್ ಇನ್ಕ್ಲೂಡ್ ಮಾಡ್ಕೊಳ್ಳಿ ಡಯಟಲ್ಲಿ. ದಾಲ್, ಚನ್ನ ಮತ್ತು ರಾಜ್ಮಾ ಎಲ್ಲ ಜಾಸ್ತಿ ಇನ್ಕ್ಲೂಡ್ ಮಾಡ್ಕೊಳ್ಳಿ ಡಯಟಲ್ಲಿ. ಅದರಿಂದ ಕೂಡ ಜಾಸ್ತಿ ಪ್ರೋಟೀನ್ ಸಿಗುತ್ತೆ ನಿಮಗೆ. ನೀವು ಎವ್ರಿಡೇ ಬ್ರೇಕ್ಫಾಸ್ಟ್ ಆದಮೇಲೆ ಮಾರ್ನಿಂಗ್ ಫ್ರೂಟ್ ತಿನ್ನಬೇಕು 10:30 to 11 o'clock. ಅಕಸ್ಮಾತ್ ಬೆಳಗ್ಗೆನೇ ನೀವು ಬನಾನಾ ಮಿಲ್ಕ್ ಶೇಕ್ ಕುಡಿತೀರಾ ಅಂದರೆ ಈವ್ನಿಂಗ್ ಫ್ರೂಟ್ ತಿನ್ನಿ. ಲಂಚ್ ಆದಮೇಲೆ ಕೂಡ 2 hours ಬಿಟ್ಬಿಟ್ಟು ಈವ್ನಿಂಗ್ ಸ್ನ್ಯಾಕ್ ಏನಾದರೂ ಲೈಕ್ ನಟ್ಸು, ಸೀಡ್ಸ್ ಮತ್ತು ಇಲ್ಲಾಂದರೆ ಬೆಳಗ್ಗೆ ಫ್ರೂಟ್ಸ್ ತಿಂದಿಲ್ಲ ಅಂದರೆ ಈವ್ನಿಂಗ್ ತಿನ್ಬೋದು, ಆ ಥರ. ಅದಾದಮೇಲೆ ಡಿನ್ನರ್ ಆದಮೇಲೂ ಕೂಡ ಬೆಡ್ ಟೈಮಿಗೆ 1 ಗ್ಲಾಸ್ ಮಿಲ್ಕ್ ಕುಡಿದ್ರೆ ವೆಯ್ಟ್ ಗೇನ್ ಆಗೋದಕ್ಕೆ ತುಂಬ ಬೇಗ ಹೆಲ್ಪ್ ಆಗುತ್ತೆ. ಕೆಲವೊಬ್ಬರಿಗೆ ಮಿಲ್ಕ್ ಕುಡಿಯೋದಕ್ಕೆ ಇಷ್ಟ ಆಗೋದಿಲ್ಲ. ನಿಮ್ಗೆ ಇಷ್ಟ ಇಲ್ಲ ಅಂತಂದರೆ ಪರವಾಗಿಲ್ಲ, ಸ್ಕಿಪ್ ಮಾಡ್ಬೋದು. ಮತ್ತು ಬೇಸಿಕ್ ಎಕ್ಸಸೈಸ್ ಮಾಡಿ. ಬರೀ ಊಟ ಮಾಡೋದ್ರಿಂದ ನಮಗೆ ಬೆಲ್ಲಿ ಫ್ಯಾಟ್ ಬಂದುಬಿಡುತ್ತೆ. ಎಕ್ಸಸೈಸ್ ಮಾಡಲಿಲ್ಲ ಅಂತಂದರೆ ಅನ್ಹೆಲ್ದಿಯಾಗಿ ಕಾಣಿಸ್ತೀವಿ, ಚೆನ್ನಾಗಿ ಕಾಣೋದಿಲ್ಲ ಬೆಲ್ಲಿ ಫ್ಯಾಟ್ ಬಂದರೆ ಅಲ್ವಾ. ಅದಕ್ಕೋಸ್ಕರ ಬೇಸಿಕ್ಕಾಗಿ ನೀವು ಸ್ವಲ್ಪ ಎಕ್ಸಸೈಸ್ ಮಾಡಬೇಕು. 30 to 40 minutes ಎಕ್ಸಸೈಸ್ ಮಾಡಿದ್ರೆ ಸಾಕಾಗುತ್ತೆ ಡೈಲಿ. ನಾನು ಸ್ಕ್ರೀನ್ ಮೇಲೆ ಹಾಕಿದ್ದೀನಿ ನೋಡಿ, ಬೇಸಿಕ್ ಯಾವ್ಯಾವ ಎಕ್ಸಸೈಸ್ ಮಾಡಿದ್ರೆ ಹೆಲ್ಪ್ ಆಗುತ್ತೆ ಬೆಲ್ಲಿ ಫ್ಯಾಟ್ ಕರಗಿಸೋಕ್ಕೆ ಮತ್ತು ಹೆಲ್ದಿಯಾಗಿ ವೆಯ್ಟ್ ಗೇನ್ ಮಾಡೋದಕ್ಕೆ ಅಂತ. ಇಷ್ಟು ಮಾಡಿದ್ರೆ ಸಾಕಾಗುತ್ತೆ. ಎಕ್ಸಸೈಸ್ ಮಾಡಿಲ್ಲ ಅಂತಂದರೆ ಮಸಲ್ ಗ್ರೋತ್ ಆಗೋಲ್ಲ, ಫ್ಯಾಟ್ ಮಾತ್ರ ಸ್ಟೋರ್ ಆಗುತ್ತೆ ಬಾಡಿಲಿ. ಅದಕ್ಕೋಸ್ಕರ ಎಕ್ಸಸೈಸ್ ತುಂಬ ಇಂಪಾರ್ಟೆಂಟು. ಮತ್ತು ಹೆಲ್ದಿ ಫ್ಯಾಟ್ಸ್ ನಾವು ಇಂಟೇಕ್ ಮಾಡಬೇಕು. ಎವ್ರಿಡೇ ನೀವು ಫುಡ್ಡಲ್ಲಿ ಗೀ ಇನ್ಕ್ಲೂಡ್ ಮಾಡಿ. ಆಯಿಲ್ ಸ್ವಲ್ಪ ಕಡಿಮೆ ಮಾಡಿಬಿಟ್ಟು ಗೀ ಸ್ವಲ್ಪ ಜಾಸ್ತಿ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ನೀವು ನಟ್ಸ್ ತಿನ್ಬೋದು, ಡ್ರೈ ಫ್ರೂಟ್ಸ್ನ ಜಾಸ್ತಿ ತಿನ್ನಿ. ಮತ್ತು ಪೀನಟ್ ಬಟರ್ ಯೂಸ್ ಮಾಡಿ. ನಿಮ್ಮ ಬನಾನಾ ಮಿಲ್ಕ್ ಶೇಕ್ ಕುಡಿತಾ ಇದ್ದರೆ ಅದರಲ್ಲಿ ನೀವು ಪೀನಟ್ ಬಟರ್ ಯೂಸ್ ಮಾಡ್ಬೋದು. ಮತ್ತು ಊಟದಲ್ಲಿ ಅಡುಗೆ ಮಾಡುವಾಗ ಜಾಸ್ತಿ ಕೋಕೋನಟ್ ಯೂಸ್ ಮಾಡಿ, ಅದರಿಂದ ಕೂಡ ಹೆಲ್ಪ್ ಆಗುತ್ತೆ. ಇದೆಲ್ಲದನ್ನು ಮಾಡಿ ನಿದ್ದೆ ಮಾಡಿಲ್ಲ, ತುಂಬ ಸ್ಟ್ರೆಸ್ ತೊಗೊಂಡು ನಿದ್ದೆ ಮಾಡದೇ ಇದ್ದರೆ ಕೂಡ ನಮಗೆ ವೆಯ್ಟ್ ಗೇನ್ ಆಗೋದಕ್ಕಾಗೋದಿಲ್ಲ. ಅದಕ್ಕೆ ನಮ್ಮ ಬಾಡಿಗೆ ರೆಸ್ಟ್ ತುಂಬ ಇಂಪಾರ್ಟೆಂಟು. ರೆಸ್ಟ್ ಮಾಡಲಿಲ್ಲ ಅಂದರೆ ಸ್ಕಿನ್ ಇಶ್ಯೂಸ್ ಕೂಡ ಜಾಸ್ತಿ ಆಗುತ್ತೆ. ನೀವು ಡಾಕ್ಟರ್ ಹತ್ರ ಕೂಡ ಹೋದಾಗ ಹೇಳ್ತಾರೆ ಅಲ್ವಾ, ಯುವರ್ ಬಾಡಿ ಡಸಂಟ್ ಗ್ರೋ ವೈಲ್ ಯು ಆರ್ ವರ್ಕಿಂಗ್, ಇಟ್ ಗ್ರೋಸ್ ವೆನ್ ಯು ರೆಸ್ಟ್ ಅಂತ. ಅದಕ್ಕೆ ನಾವು ಚೆನ್ನಾಗಿ ರೆಸ್ಟ್ ಮಾಡಬೇಕು. ಮತ್ತು ಕಾಮನಾಗಿ ಎಲ್ಲರೂ ಮಿಸ್ಟೇಕ್ಸ್ ಮಾಡೋದು ಮೀಲ್ಸ್ನ ಸ್ಕಿಪ್ ಮಾಡೋದು, ಜಂಕ್ ಫುಡ್ ತಿನ್ನೋದು, ಮತ್ತು ಪ್ರೋಟೀನ್ನ ತಿನ್ನೋದಿಲ್ಲ, ವರ್ಕೌಟ್ ಮಾಡೋದಿಲ್ಲ. ಇದನ್ನು ಎಲ್ಲರೂ ಜಾಸ್ತಿ ಮಿಸ್ಟೇಕ್ಸ್ ಮಾಡ್ತಾರೆ. ಬರೀ ಜಂಕ್ ಫುಡ್ ತಿನ್ಕೊಂಡಿರೋದು, ಮೀಲ್ಸ್ಗೆ ಸ್ಕಿಪ್ ಮಾಡಿಕೊಂಡು. ಆ ಥರ ಮಿಸ್ಟೇಕ್ಸ್ ನೀವು ಮಾಡಬೇಡಿ.
ಸೊ ನಿಮಗೆ ಬೇಗ ರಿಸಲ್ಟ್ ಸಿಗುತ್ತೆ ಮತ್ತು ಹೆಲ್ದಿಯಾಗಿ ಕೂಡ ಕಾಣಿಸ್ತೀರಾ ಇದೆಲ್ಲ ನೀವು ಫಾಲೋ ಮಾಡೋದ್ರಿಂದ. ಮತ್ತು ಮೇಯ್ನಾಗಿ ನೀವು ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೊಳ್ಬೇಡಿ. ಕೆಲವೊಬ್ಬರು ಬೇಗ ವೆಯ್ಟ್ ಗೇನ್ ಆಗಿಬಿಡ್ತಾರೆ. ಇದು ಯಾವುದು ಫಾಲೋ ಮಾಡದೇ ಇದ್ದರೆ, ಎಕ್ಸಸೈಸ್ ಮಾಡದೇ ಇದ್ದರೆ, ಬೇರೆ ಎಕ್ಸ್ಟ್ರಾ ಏನು ಮೀಲ್ಸ್ ತಿಂದೇ ಇದ್ದರೂ ಕೂಡ ಸ್ವಲ್ಪ ರೈಸ್ ಜಾಸ್ತಿ ತಿಂದರೆ ಸಾಕು ದಪ್ಪ ಆಗ್ತಾರೆ, ಅವರು ಕರೆಕ್ಟಾಗಿರ್ತಾರೆ ಬಾಡಿ ವೆಯ್ಟ್ ಎಲ್ಲ. ಅವರಿಗೆ ನೀವು ಕಂಪೇರ್ ಮಾಡಿಕೊಂಡು ಡಿಸಪಾಯಿಂಟ್ ಆಗಬೇಡಿ. ಎಲ್ಲರೂ ಬಾಡಿ ಟೈಪ್ ಸೇಮ್ ಇರೋಲ್ಲ, ಅದಕ್ಕೋಸ್ಕರ ಫಸ್ಟ್ ನೀವು ಕಂಪೇರ್ ಮಾಡ್ಕೊಳೋದನ್ನು ಸ್ಟಾಪ್ ಮಾಡಿಬಿಟ್ಟು ನಿಮ್ಗೆ ಏನು ಬೇಕೋ ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಆವಾಗ ನಿಮಗೆ ರಿಸಲ್ಟ್ ಸಿಗುತ್ತೆ. ಮತ್ತು ಕನ್ಸಿಸ್ಟೆನ್ಸಿ ತುಂಬ ಇಂಪಾರ್ಟೆಂಟು. ಎಷ್ಟೊಂದು ಜನ ನಾನು ನೋಡಿದ್ದೀನಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋದಿಲ್ಲ. 1 ವೀಕ್ ಮಾಡ್ತಾರೆ, 1 ವೀಕ್ ಬನಾನಾ ಸ್ಮೂದಿ ಕುಡಿಯೋದು, ಮತ್ತು 1 ವೀಕ್ ಮಾತ್ರ ಎಕ್ಸಸೈಸ್ ಮಾಡಿ ನೆಕ್ಸ್ಟ್ ವೀಕಿಂದ ಸ್ಕಿಪ್ ಮಾಡಿ ಅಯ್ಯೋ ಏನೂ ರಿಸಲ್ಟ್ ಸಿಗ್ತಾ ಇಲ್ಲ ಅಂತ ಡಿಸಪಾಯಿಂಟ್ ಆಗಿಬಿಡ್ತಾರೆ. ಹೆಲ್ದಿಯಾಗಿ ವೆಯ್ಟ್ ಲಾಸ್ ಮಾಡೋದಾಗಲಿ ವೆಯ್ಟ್ ಗೇನ್ ಮಾಡೋದಾಗಲಿ ಓವರ್ನೈಟ್ ಆಗೋದಿಲ್ಲ. ನೀವು ಪೇಷನ್ಸಿಂದ ನಿಮ್ಮ ಬಾಡಿಗೆ ನೀವು ಟೈಮ್ ಕೊಡಬೇಕು. ಆವಾಗ ನಿಮಗೆ ರಿಸಲ್ಟ್ಸ್ ಚೆನ್ನಾಗಿ ಸಿಗುತ್ತೆ. ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ, ಖಂಡಿತವಾಗ್ಲೂ ನಿಮಗೆ ರಿಸಲ್ಟ್ಸ್ ಬೇಗ ಗೊತ್ತಾಗುತ್ತೆ. ನಾನು ಕೂಡ 10 kg ವೆಯ್ಟ್ ಗೇನ್ ಆಗಿದ್ದೀನಿ ಇದೇ ಡಯಟ್ ಫಾಲೋ ಮಾಡಿಬಿಟ್ಟು. ಅದಕ್ಕೋಸ್ಕರ ನೀವು ಪೇಷನ್ಸ್ ಕಳ್ಕೊಳ್ಬೇಡಿ, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ ಟ್ರೈ ಮಾಡಿ, ನಿಮಗೆ ರಿಸಲ್ಟ್ ಸಿಗುತ್ತೆ. ಮತ್ತು ಯಾರಾದರೂ ನಿಮಗೆ ಸಪ್ಲಿಮೆಂಟ್ ಸಜೆಸ್ಟ್ ಮಾಡಿದ್ರೆ, ಯಾವುದಾದ್ರೂ ಪೌಡರ್ ಸಜೆಸ್ಟ್ ಮಾಡಿದ್ರೆ ಅದನ್ನೆಲ್ಲ ತೊಗೊಳ್ಬೇಡಿ. ಇದೇ ಥರ ಮನೇಲಿರೋ ಫುಡ್ ತೊಗೊಂಡೇ ವೆಯ್ಟ್ ಗೇನ್ ಆಗೋದಕ್ಕೆ ನೀವು ಟ್ರೈ ಮಾಡಿ, ನಿಮಗೆ ರಿಸಲ್ಟ್ ಸಿಗುತ್ತೆ. ನೀವು ಓವರ್ನೈಟು ಆದಷ್ಟು ಬೇಗ ನನಗೆ ರಿಸಲ್ಟ್ ಬೇಕು ಅಂತ ಯಾರಾದರೂ ಸಜೆಸ್ಟ್ ಮಾಡಿದ ತಕ್ಷಣ ಪೌಡರ್ ತೊಗೊಳ್ಳೋದು, ಸಪ್ಲಿಮೆಂಟ್ಸ್ ತೊಗೊಳೋದು ಮಾಡಿದ್ರೆ ನಿಮ್ಮ ದುಡ್ಡು ವೇಸ್ಟ್ ಆಗುತ್ತೆ, ಮತ್ತು ನಿಮ್ಮ ಬಾಡಿ ಹೆಲ್ತ್ ಕೂಡ ನೀವೇ ದುಡ್ಡು ಕೊಟ್ಟು ಹಾಳು ಮಾಡ್ತೀರಾ. ನಿಮ್ಗೆ ಆವಾಗ ತಕ್ಷಣಕ್ಕೆ ಗೊತ್ತಾಗಲ್ಲ, ಬಟ್ ಫ್ಯೂಚರಲ್ಲಿ ನಿಮ್ಮ ಬಾಡಿ ಹೆಲ್ತ್ ಹಾಳಾದಾಗ ನೀವೇ ರಿಗ್ರೆಟ್ ಮಾಡ್ತೀರಾ. ಅದಕ್ಕೋಸ್ಕರ ಆ ಥರ ಮಾತಿಗೆಲ್ಲ ಇನ್ಫ್ಲೂಯೆನ್ಸ್ ಆಗಿ ಯಾವುದೇ ಥರ ಪೌಡರ್ ತೊಗೊಳ್ಳೋದು, ಸಪ್ಲಿಮೆಂಟ್ಸ್ ತೊಗೊಳ್ಳೋದು ಮಾಡಬೇಡಿ. ನಾನು ಹೇಳಿರೋ ಡಯಟ್ ಫಾಲೋ ಮಾಡಿ, ಜೊತೆಗೆ ನೀರು ಕೂಡ ಚೆನ್ನಾಗಿ ಕುಡೀರಿ, ಆದಷ್ಟು ಬೇಗ ನಿಮಗೆ ರಿಸಲ್ಟ್ ಸಿಗುತ್ತೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.